ನೀವು ಮಾವು, ದಾಳಿಂಬೆ, ಸೇಬು, ಹತ್ತಿ ಮತ್ತು ಶೇಂಗಾ ಬೆಳೆಗಾರರಾಗಿದ್ದೀರಾ? ಹಾಗಾದರೆ ನಿಮ್ಮ ಬೆಳೆಯನ್ನು ಬಂಗಾರದ ಬೆಳೆಯನ್ನಾಗಿ ಪರಿವರ್ತಿಸುವ ಸಮಯವಿದು. ಪರಿಚಯಿಸುತ್ತಿದ್ದೇವೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ವಿನ್ಸ್ಟಾರ್. ಇದು ಹೆಚ್ಚು ಎಲೆಗಳು ಮತ್ತು ರೆಂಬೆಗಳ ಬೆಳವಣಿಗೆಯನ್ನು ನಿಯಂತ್ರಿಸಿ ಹೂವು ಮತ್ತು ಕಾಯಿ ಬಿಡುವಿಕೆಗೆ ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಬೆಳೆಗಳು ಹೆಚ್ಚು ಸಮತೋಲಿತ ಮತ್ತು ಉತ್ಪಾದಕ ರೀತಿಯಲ್ಲಿ ಬೆಳೆಯಲು ಅನುವು ಮಾಡಿಕೊಡುತ್ತದೆ. ವಿನ್ಸ್ಟಾರ್ ಅಧಿಕ ಇಳುವರಿಯೊಂದಿಗೆ ಬಲವಾದ ಸಸ್ಯ ಅಭಿವೃದ್ಧಿ ಮತ್ತು ಸುಧಾರಿತ ಇಳುವರಿ ಗುಣಮಟ್ಟವನ್ನು ಬೆಂಬಲಿಸುತ್ತದೆ. ನಿಮ್ಮ ಬೆಳೆಗಳಿಗೆ ವಿನ್ಸ್ಟಾರ್ ಏಕೆ ಅಗತ್ಯ ಎಂಬುದು ನಿಮಗೆ ಗೊತ್ತೇ? ಏಕೆಂದರೆ ಇದು ಅಧಿಕ ಹೂವು ಮತ್ತು ಕಾಯಿ ಬಿಡುವಿಕೆಯನ್ನು ಉತ್ತೇಜಿಸುತ್ತದೆ. ಇದರಿಂದಾಗಿ ಬೆಳೆ ಇಳುವರಿ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸಸ್ಯಗಳು ಲಭ್ಯವಿರುವ ಪೋಷಕಾಂಶಗಳು ಮತ್ತು ನೀರನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಸಹಾಯ ಮಾಡುತ್ತದೆ. ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ ಮತ್ತು ಒಟ್ಟಾರೆ ಬೆಳವಣಿಗೆಯ ದಕ್ಷತೆಯನ್ನು ಸುಧಾರಿಸುತ್ತದೆ. ಬರ ಮತ್ತು ಇತರ ಪರಿಸರ ಒತ್ತಡಗಳಿಗೆ ಸಸ್ಯ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ. ಆರೋಗ್ಯಕರ ಬೆಳೆಗಳನ್ನು ಖಚಿತಪಡಿಸುತ್ತದೆ. ಬೆಳೆಗೆ ಅನುಗುಣವಾಗಿ ಇದರ ಬಳಕೆಯ ಪ್ರಮಾಣ ನೋಡುವುದಾದರೆ, ಮೊದಲಿಗೆ ಮಾವು ಬೆಳೆಗೆ ನೋಡುವುದಾದರೆ 25 ವರ್ಷಗಳಿಗಿಂತ ಹೆಚ್ಚು ವಯಸ್ಸಿನ ಮಾವು ಬೆಳೆಗೆ ಪ್ರತಿ ಮರಕ್ಕೆ 30 ml ಬಳಸಬೇಕು. 16 ರಿಂದ 25 ವರ್ಷಗಳ ಮಾವು ಬೆಳೆಗೆ ಪ್ರತಿ ಮರಕ್ಕೆ 20 ml, 7 ರಿಂದ 15 ವರ್ಷಗಳ ಮಾವು ಬೆಳೆಗೆ ಪ್ರತಿ ಮರಕ್ಕೆ 15 ml ಬೇಕಾಗುತ್ತದೆ. ದಾಳಿಂಬೆ ಬೆಳೆಗೆ ನೋಡುವುದಾದರೆ ಪ್ರತಿ ಮರಕ್ಕೆ 3 ml ಬೇಕಾಗುತ್ತದೆ. ಸೇಬು ಮರಕ್ಕೆ ಮರದ ಬುಡಕ್ಕೆ ನೀಡುವುದಾದರೆ ಪ್ರತಿ ಮರಕ್ಕೆ 10 ml, ಎಲೆಗಳ ಮೇಲೆ ಸಿಂಪಡಣೆ ಮಾಡುವುದಾದರೆ ಪ್ರತಿ ಲೀಟರ್ ನೀರಿಗೆ 2 ml ಬೇಕಾಗುತ್ತದೆ. ಇನ್ನು ಹತ್ತಿ ಬೆಳೆಗೆ ನೋಡುವುದಾದರೆ 150 ml ಅನ್ನು 500 ಲೀಟರ್ ನೀರಿನಲ್ಲಿ ಬೆರೆಸಿ 1 ಹೆಕ್ಟೇರ್ಗೆ ಬಳಸಬೇಕಾಗುತ್ತದೆ. ಶೇಂಗಾ ಬೆಳೆಗೆ ಪ್ರತಿ ಹೆಕ್ಟೇರ್ಗೆ 125 ml ಅನ್ನು 500 ಲೀಟರ್ ನೀರಿನಲ್ಲಿ ಬೆರೆಸಿ ಬಳಸಬೇಕು. ಇನ್ನು ಬೆಳೆಯ ಆಧಾರದ ಮೇಲೆ ಬಳಕೆಯ ವಿಧಾನ ನೋಡುವುದಾದರೆ ಮಾವು ಬೆಳೆಗೆ ಮರದ ಬುಡಕ್ಕೆ ಅಥವಾ ಮಣ್ಣಿಗೆ ನೀಡಬೇಕು. ದಾಳಿಂಬೆ ಬೆಳೆಗೆ ಮರದ ಬುಡಕ್ಕೆ ಅಥವಾ ಮಣ್ಣಿಗೆ ನೀಡಬೇಕು. ಸೇಬು ಬೆಳೆಗೆ ಸುಪ್ತ ಹಂತದಲ್ಲಿ ಮರದ ಬುಡಕ್ಕೆ ನೀಡಬೇಕು ಮತ್ತು ಹಸಿರು ಮೊಗ್ಗು ಹಂತದಲ್ಲಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಹತ್ತಿ ಬೆಳೆಗೆ ಸಹ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಇನ್ನು ಶೇಂಗಾ ಬೆಳೆಗೆ ಸಹ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕು. ಹಾಗಾಗಿ ಇನ್ನು ತಡ ಮಾಡದೆ ನಿಮ್ಮ ಬೆಳೆಗಳನ್ನು ವಿನ್ಸ್ಟಾರ್ನೊಂದಿಗೆ ಬಂಗಾರದ ಬೆಳೆಗಳಾಗಿ ಪರಿವರ್ತಿಸಿ. ಇಂದೇ ಬಿಗ್ ಆಟ್ ನಲ್ಲಿ ಆರ್ಡರ್ ಮಾಡಿ.